ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ. ಈ ಮೆಣಸಿನ್ಕಾಯಿ ಬೆಂಗಳೂರು ಸೈಡೆಲ್ಲೂ ಸಿಗಲ್ಲ, ನಮ್ಮ ಊರ ಕಡೆ ಮಾತ್ರ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ತುಂಬ ಖಾರವಾಗಿರುತ್ತೆ, ರುಚಿಯಾಗಿರುತ್ತೆ ಅಷ್ಟೇ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಟೊಮೆಟೊ, ಉಪ್ಪು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಬೆಲ್ಲ, ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಎಳ್ಳು, ಇವೆಲ್ಲ ಹುರ್ಕೊಂಡು ಪುಡಿ ಮಾಡೋದಕ್ಕೆ ಬೇಕು, ಸ್ಟಫ್ ಮಾಡೋದಕ್ಕೆ. ಇವು ನೋಡಿ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಇದು ಬದನೇಕಾಯಿಗೆ ಯಾವ ಥರ ಕಟ್ ಮಾಡ್ಕೊತೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡು ಇದೆಲ್ಲ ಮೊದಲು ಮಿಕ್ಸಿ ಮಾಡ್ಕೊಂಡು ಎಲ್ಲ ಇದು ರೆಡಿ ಮಾಡ್ಕೊಳ್ಳೋಣ. ಮೊದಲು ಮೆಣಸಿನ್ಕಾಯಿ ಹುರ್ಕೋಬೇಕು. ಈ ಕಡೆ ಹುರ್ಕೊಳಕ್ಕೆ ಇಟ್ಕೊಂಡು ಆ ಕಡೆ ಮಿಕ್ಸಿ ಮಾಡ್ಕೊತಾ ಇರಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಮನೆಯಲ್ಲೆಲ್ಲ ಯಾರಾದರೂ ಕೆಮ್ಮು ಬೇಗ ಬರೋರಿದ್ದರೆ ಸ್ವಲ್ಪ ಅವ್ರನ್ನ ಹೊರಗಡೆ ಕಳಿಸ್ಬಿಡಿ. ಯಾಕೆಂದರೆ ಅಷ್ಟು ಘಾಟ ಇರುತ್ತೆ ಇದು ಮೆಣಸಿನ್ಕಾಯಿ. ಎಷ್ಟು ಘಾಟ ಇರುತ್ತೋ ಅಷ್ಟೇ ರುಚಿಯಾಗಿಯೂ ಇರುತ್ತೆ. ನಾನು ಅದಕ್ಕೆ ಮುಚ್ಚೇ ಹುರಿದಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಬಿಟ್ಟಿದ್ದೆ. ಈಗ ಮತ್ತೆ ಸ್ವಲ್ಪ ಎಲ್ಲ ಮುಗಿದ್ಮೇಲೆ ಮುಚ್ಚಿಬಿಟ್ಟು ಬಾಲ್ಕನಿಯಲ್ಲಿ ಹೊರಗೆ ಇಟ್ಕೊಂಡ್ಬಿಟ್ಟಿದ್ದೆ ಅಂತ ತೊಗೊಂಡೋಗಿ. ಈಗ ನೋಡಿ ಈ ಕಡೆ ಶೇಂಗಾ ರೆಡಿ ಮಾಡ್ಕೊಂಡಿದ್ದೆ, ಅವನ್ನ ಮಿಕ್ಸಿ ಮಾಡ್ಕೊಂಡು ಇವಾಗ ಹಾಗೆ ಎಳ್ಳು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಎಳ್ಳು ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಕೊಬ್ಬರಿ ಅದರಲ್ಲೇ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ ಎಲ್ಲ ಹಾಕಿಬಿಡೋಣ ಅದರಲ್ಲೇ. ಉಪ್ಪು, ಬೆಲ್ಲ ನೋಡಿ ಅದೆಲ್ಲ ರುಬ್ಬಿದ್ದು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಟೊಮೆಟೊನೂ ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿಣ ಪುಡಿ, ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಇದು ಎಲ್ಲ ಅದರೊಳಗೆ ತುಂಬೋಣ. ಈಗ ನೋಡಿ ಒಗ್ಗರಣೆ ಇಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಯಾವುದೇ ಆದ್ರಲ್ಲಿ ಸುಮ್ಮನೆ ಹಂಗೆ ನೀರು ಹಾಕಿ ಬೇಯಿಸೋದಿಲ್ಲ, ಒಗ್ಗರಣೆ ಹಾಕಿನೇ ಬೇಯಿಸೋದು ಚೆನ್ನಾಗಿರುತ್ತೆ ಅಂತ. ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಪ್ಲೀಸ್, ಬೆಲ್ ಐಕಾನ್ ಒತ್ತಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಮೊದಲೇ ನಿಮಗೆ ಬಂದು ತಲುಪುತ್ತೆ. ಎಲ್ಲ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಎಲ್ಲರೂ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಅದು ಇದು ಕೇಳ್ತಾ ಇದ್ದೀರಾ, ಇನ್ನೂ ಅದು ಇದು ಮಾಡಿ ಹಾಕಿ ಅಂತ. ನೋಡಿ ಇದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಇದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮುಚ್ಚಿಟ್ಟಿರಬೇಕು. ಆಮೇಲೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಇದಾದಮೇಲೆ ಅದು ಎಣ್ಣೆದೆಲ್ಲ ಒಗ್ಗರಣೆ ಮೇಲೆ ಬರೋ ಥರ ಮಾಡಿಕೊಂಡು ಗಲ್ಲಿಸ್ಬೇಕು. ಅದನ್ನು ನಾವು ಗಲ್ಲಿಸೋದಂತೀವಿ ಇದಕ್ಕೆ, ನೀವೇನು ಹೇಳ್ತಿರೋ ಗೊತ್ತಿಲ್ಲ. ಅದು ಉಳಿದ ಮಸಾಲೆನ ಇದಕ್ಕೆ ಹಾಕಿಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ಮಸಾಲೆ ಎಲ್ಲ ಹಾಕಿರ್ತೀವಲ್ಲ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಮಿಕ್ಸಿ ಇದು ಮಾಡಿದ್ದನ್ನೆಲ್ಲ ತೊಳ್ಕೊಂಡು ನೀರು ಹಾಕ್ಕೊಂಬಿಡೋಣ. ಅದನ್ನೇನು ನಿಮಗಿನ್ನೂ ಇದು ಜಾಸ್ತಿ ರಸ ಬೇಕಂದ್ರೆ ಹಾಕ್ಕೋಬೋದು. ಸ್ವಲ್ಪ ಟೊಮೆಟೊನ ಉಳಿಸ್ಕೊಂಡಿರೋಣ ಇದಕ್ಕೆ ಮಾತ್ರ. ಅದನ್ನ ಮೇಲೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಾಯಿಗೆ ಸಿಗ್ತಾ ಇರುತ್ತೆ ಟೊಮೆಟೊ, ತುಂಬ ಟೇಸ್ಟಿಯಾಗಿರುತ್ತೆ ಅವಾಗ. ನೋಡಿ ಪಲ್ಯ ರೆಡಿ ಆಯ್ತು. ಇವಾಗ ನಾನು ಇವತ್ತು ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಎರಡೂ ಮಾಡಿದ್ದೆ. ನಾನು ಹೇಳಿದ್ನಲ್ಲ, ಸಜ್ಜಿನೂ ಬೀಸಿಟ್ಟಿರ್ತೀನಿ, ಜೋಳನೂ ಬೀಸಿಟ್ಟಿರ್ತೀನಿ. ಅವತ್ತು ಯಾವ್ಯಾವ ಬೇಕೋ ಅದು ಮಾಡ್ತೀನಿ. ಮಕ್ಳಿಗೆ ಯಾವ ಬೇಕೋ ಅದು ಅವ್ರಿಗೆ ಮಾಡೋದು. ಸಜ್ಜೆ ರೊಟ್ಟಿ ನನಗಿಷ್ಟ, ನಾನು ಸಜ್ಜೆ ರೊಟ್ಟಿನೂ ಮಾಡಿದ್ದೆ. ಎಲ್ಲರೂ ನನಗೂ ಸಜ್ಜೆ ರೊಟ್ಟಿ ಕೊಡು ಅಂತ ಹೇಳ್ತಾಯಿದ್ರು. ಈಗ ನೋಡಿ ಪಲ್ಯ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಟೊಮೊಟೊ ಎಲ್ಲ ಮೇಲೆ ಬಂದಿದೆ. ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರ ಜೊತೆ ಸಪ್ಪನ ಬೇಳೆ ಮಾಡಿದ್ದೆ ನಾನು. ಈಗ ಕೆಲವು ಕಡೆ ಎಲ್ಲ ತೋವೆ ಅಂತಾರೆ ಅದಕ್ಕೆ. ನಾನು ಸಪ್ಪನ ಬೇಳೆ ಮಾಡಿದ್ದೆ. ಅದನ್ನು ಸಪ್ಪನ ಬೇಳೆ, ಮೆಣಸಿನ್ಕಾಯಿ ಪಲ್ಯ, ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಯಾವ್ದು ಬೇಕಾದರೂ ಉಣ್ಬೋದು. ಬನ್ನಿ ನಮ್ಮ ಮನೆಗೆ ರೊಟ್ಟಿ ಊಟ ಮಾಡ್ಕೊಂಡು ಹೋಗಂತ್ರಿ ಎಲ್ಲರೂ. ನೋಡಿ ಒಂದು ಸಜ್ಜೆ ರೊಟ್ಟಿ, ಒಂದು ಜೋಳದ ರೊಟ್ಟಿ ತೊಗೊಂಡಿದ್ಲು ನನ್ನ ಮಗಳು. ಅವಳು ಊಟಕ್ಕೆ ಕುತ್ಕೊಳ್ಳೋಕೆ ರೆಡಿ ಆಗ್ತಾಯಿದ್ಲು. ಅವಳಿಗೆಲ್ಲ ಹಾಕ್ಕೊಡ್ತಾಯಿದ್ದೆ. ನೋಡಿ ಪಲ್ಯ ಇಟ್ಟಿದ್ದೀನಿ, ಇವಾಗ ಬೇಳೆ ಹಾಕ್ತಾಯಿದ್ದೀನಿ. ನೋಡಿದ್ದಕ್ಕೆ ಧನ್ಯವಾದಗಳು.